Hello everyone, welcome back to my YouTube channel All in One. In this video, we are going to study the notes and question and answers of Class 3 Kannada Chapter 10, that is Arogya Bhagya. If you want the notes of other lesson or other subject, you can check my playlist of my channel. You can easily get from there. ಅರ್ಥ ತಿಳಿಯಿರಿ, ಚಿಂತೆ, ಯೋಚನೆ, ಕಳವಳ, ಚರಂಡಿ, ಗಟಾರ, ಮೋರಿ, ಮಲಿನ, ಕೊಳೆ, ಹೊಳಸು. ನೆಕ್ಸ್ಟ್ ವಿವರ ತಿಳಿಯಿರಿ, ಸಾರ್ವಜನಿಕ, ಸಮಾಜದಲ್ಲಿ ಎಲ್ಲರಿಗೂ ಸಂಬಂಧಿಸಿದ, ವಾತಾವರಣ, ಸುತ್ತಮುತ್ತಲ ಪರಿಸರ. ಅಭ್ಯಾಸ ಆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ. ಫಸ್ಟ್ ಒನ್, ಡಾಕ್ಟರ್ ನಿನ್ನೆಯಿಂದ ಡ್ಯಾಶ್ ನೋಯುತ್ತಿದೆ. ಆನ್ಸರ್ ಹೊಟ್ಟೆ. ಸೆಕೆಂಡ್ ಒನ್, ನಿಮ್ಮ ಮನೆಗೆ ಕುಡಿಯುವ ಡ್ಯಾಶ್ ಎಲ್ಲಿಂದ ತರುತ್ತೀರಿ. ಆನ್ಸರ್ ನೀರನ್ನು. ಥರ್ಡ್ ಒನ್, ನೀವು ಕುದಿಸಿ ಆರಿಸಿದ ಡ್ಯಾಶ್ ಕುಡಿಯುತ್ತಿದ್ದೀರಾ. ಆನ್ಸರ್ ನೀರನ್ನು. ಫೋರ್ತ್ ಒನ್, ಅಂತಹ ಆಹಾರ ಪದಾರ್ಥಗಳ ಮೇಲೆ ಡ್ಯಾಶ್ ಕೂತಿರುತ್ತದೆ. ಆನ್ಸರ್ ಧೂಳು. ಆ, ಈ ವಾಕ್ಯಗಳಲ್ಲಿ ತಪ್ಪಾಗಿರುವ ಅಂಶಗಳನ್ನು ಗುರುತಿಸಿ ಸರಿಪಡಿಸಿ ಬರೆಯಿರಿ. ಫಸ್ಟ್ ಕ್ವಶನ್, ಮಧ್ಯಾಹ್ನ ಇಡ್ಲಿ ಚಟ್ನಿ. ಆನ್ಸರ್ ಮಧ್ಯಾಹ್ನ ಮೊಸರನ್ನ ಆರ್ ಬೆಳಿಗ್ಗೆ ಇಡ್ಲಿ ಚಟ್ನಿ. ಸೆಕೆಂಡ್ ಕ್ವಶನ್, ಮನೆಯ ಮುಂದೆ ಸಾರ್ವಜನಿಕ ತೊಟ್ಟಿ ಇದೆ. ಆನ್ಸರ್ ಮನೆ ಮುಂದೆ ಸಾರ್ವಜನಿಕ ನಲ್ಲಿ ಇದೆ. ಥರ್ಡ್ ಕ್ವಶನ್, ನಿನ್ನೆ ನೀನು ಸೇವಿಸಿದ್ದೆಲ್ಲವೂ ಒಳ್ಳೆಯ ಆಹಾರವಲ್ಲ. ಆನ್ಸರ್ ನಿನ್ನೆ ನೀನು ಸೇವಿಸಿದ್ದೆಲ್ಲವೂ ಒಳ್ಳೆಯ ಆಹಾರವೇ ಆಗಿದೆ. ಫೋರ್ತ್ ಕ್ವಶನ್, ನೀನು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಬಂದಿಲ್ಲ. ಆನ್ಸರ್ ನೀನು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಬಂದಿದ್ದೀಯಾ. ನೆಕ್ಸ್ಟ್ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಫಸ್ಟ್ ಕ್ವಶನ್, ಯಾರಿಗೆ ಹೊಟ್ಟೆ ನೋವು ಬಂದಿತ್ತು. ಆನ್ಸರ್ ಕಾವ್ಯಾಳಿಗೆ ಹೊಟ್ಟೆ ನೋವು ಬಂದಿತ್ತು. ಸೆಕೆಂಡ್ ಒನ್, ಹಿಂದಿನ ದಿನ ರಾತ್ರಿ ಕಾವ್ಯ ಏನನ್ನು ಸೇವಿಸಿದ್ದಳು. ಆನ್ಸರ್ ಹಿಂದಿನ ದಿನ ರಾತ್ರಿ ಕಾವ್ಯ ಅನ್ನ ಸಾಂಬಾರ್ ಸೇವಿಸಿದ್ದಳು. ಥರ್ಡ್ ಒನ್, ಮನೆಯ ಮುಂದಿನ ಚರಂಡಿ ಹೇಗಿತ್ತು. ಆನ್ಸರ್ ಮನೆಯ ಮುಂದಿನ ಚರಂಡಿ ಕಟ್ಟಿಕೊಂಡಿತ್ತು. ಫೋರ್ತ್ ಒನ್, ರಸ್ತೆ ಬದಿಯಲ್ಲಿ ತೆರೆದಿಟ್ಟ ತಿಂಡಿ ತಿನಿಸನ್ನು ಏಕೆ ತಿನ್ನಬಾರದು. ಆನ್ಸರ್ ಏಕೆಂದರೆ ಅಂತಹ ಆಹಾರ ಪದಾರ್ಥಗಳ ಮೇಲೆ ಧೂಳು ಕೂತಿರುತ್ತದೆ. ನೊಣ, ಸೊಳ್ಳೆಯಂತಹ ಕ್ರಿಮಿ ಕೀಟಗಳಿಂದ ಇವು ಮಲಿನಗೊಂಡಿರುತ್ತವೆ. ನೆಕ್ಸ್ಟ್ ಭಾಷಾ ಚಟುವಟಿಕೆ. ಆ ಮಾದರಿಯಂತೆ
ಪದ ಬದಲಾಯಿಸಿ ಬರೆಯಿರಿ. ತಿಂದಿದ್ದೆ ತಿಂದಿಲ್ಲ. ಫಸ್ಟ್ ಒನ್ ಮಾಡಿದ್ದೆ ಮಾಡಿಲ್ಲ. ಸೆಕೆಂಡ್ ಒನ್ ಹೋಗಿದ್ದೆ ಹೋಗಿಲ್ಲ. ಥರ್ಡ್ ಒನ್ ನೋಡಿದ್ದೆ ನೋಡಿಲ್ಲ. ಫೋರ್ತ್ ಒನ್ ಬಂದಿದ್ದೆ ಬಂದಿಲ್ಲ. ನೆಕ್ಸ್ಟ್ ಆ ಮಾದರಿ ಅಂತೆ ಬರೆಯಿರಿ. ಮಾದರಿ ಕೊಡ್ತೀವಿ ಕೊಡುತ್ತೇವೆ. ಫಸ್ಟ್ ಒನ್ ಬೈತಾಳೆ ಬೈಯುತ್ತಾಳೆ. ಸೆಕೆಂಡ್ ಒನ್ ಹೊಂದೋದಿಲ್ಲ ಹೊಂದುವುದಿಲ್ಲ. ಥರ್ಡ್ ಒನ್ ಕೇಳಕ್ಕಿಲ್ಲ ಕೇಳುವುದಿಲ್ಲ. ಫೋರ್ತ್ ಒನ್ ಕುಡಿಯಲು. So this is all about your lesson number 10, that is Arogya Bhagya. As I told you, if you want more lesson, check the playlist of my channel. Thank you.